ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ಸಿಲಿಂಡರ್ ಸ್ಫೋಟ. ಬೆಳಗಾವಿಯ ಮಂಗಸೂಳಿ ಗ್ರಾಮದಲ್ಲಿ ನಡೆದಂತ ಘಟನೆ. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮಂಗಸೂಳಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿದೆ. ಸಿಲಿಂಡರ್ ಸ್ಫೋಟವಾಗಿರುವಂಥದ್ದು. ಚಂದ್ರಕಾಂತ್ ನಾಯ್ಕ ಎಂಬುವರ ಮನೆಯಲ್ಲಿ ಅವಘಡ ಸಂಭವಿಸಿದೆ. ಗ್ಯಾಸ್ ಸೋರಿಕೆಯಿಂದಾಗಿ ಮನೆಯಲ್ಲಿ ಹೊತ್ತಿ ಉರಿದಿದೆ ಬೆಂಕಿ. ಇನ್ನು ಬೆಂಕಿಗೆ ಲಕ್ಷಾಂತರ ರೂಪಾಯಿ ಬೆಂಕಿಗೆ ಆಹುತಿಯಾಗಿದೆ. ಅನಾಹುತ ತಪ್ಪಿದ್ರೂ ಕೂಡ ದಿನ ಬಳಕೆಯ ವಸ್ತುಗಳು ಬೆಂಕಿಗೆ ಆಹುತಿಯಾಗಿರುವಂಥದ್ದು. ಜೊತೆಗೆ ಸ್ಫೋಟದ ಪರಿಣಾಮವಾಗಿ 4 ಮೇಕೆ ಹಾಗೂ 1 ಎಮ್ಮೆಗೆ ಗಾಯವಾಗಿದೆ. ಘಟನೆ ನಡೆದಿರುವಂತಹ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಕಾಗವಾಡ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿರುವಂಥದ್ದು. ಬೆಳಗಾವಿಯ ಮಂಗಸೂಳಿ ಗ್ರಾಮದಲ್ಲಿ ಚಂದ್ರಕಾಂತ ನಾಯ್ಕ ಎಂಬುವವರ ಮನೆಯಲ್ಲಿ ದೃಶ್ಯದಲ್ಲಿ ನೋಡ್ತಿದ್ದೀರಾ, ಎಲ್ಲವೂ ಸುಟ್ಟು ಕರಕಲಾಗಿ ಹೋಗಿದೆ, ಏನೂ ಉಳಿದಿಲ್ಲ. ಸಿಲಿಂಡರ್ ಸ್ಫೋಟ ಆಗಿ ಬೆಂಕಿ ಹೊತ್ತಿ ಉರಿದು ಘಟನೆ ಸಂಭವಿಸಿರುವಂಥದ್ದು. ಯಾವುದೇ ಮನುಷ್ಯರಿಗೆ ಯಾವುದೇ ರೀತಿಯಾದಂಥ ಪ್ರಾಣಹಾನಿ ಆಗಿಲ್ಲ. ಆದರೆ 4 ಮೇಕೆ ಹಾಗೂ 1 ಎಮ್ಮೆಗೆ ಗಾಯ ಆಗಿದೆ. ಜೊತೆಗೆ ಮನೆಯಲ್ಲಿ ಇದ್ದಂತಹ ಅವರ ಒಂದು ದಿನ ಬಳಕೆಯ ವಸ್ತುಗಳಿರ್ಬೋದು, ಅದೆಲ್ಲ ಸುಟ್ಟು ಹೋಗಿದೆ. ಜೊತೆಗೆ ಹಣವನ್ನ ಇಟ್ಕೊಂಡಿದ್ರಂತೆ, ಲಕ್ಷಾಂತರ ರೂಪಾಯಿ ಬೆಂಕಿಗೆ ಸುಟ್ಟು ಹೋಗಿದೆ. ನೋಡಿ, ದೃಶ್ಯದಲ್ಲಿ ಕಾಣಿಸ್ತಿದೆ ನಿಮಗೆ ಅದು ಮೇಕೆ ಪಾಪ ಹೇಗೆ ಸತ್ತು ಬಿದ್ದಿದೆ ಅಂತ. ಸಿಲಿಂಡರ್ ಸ್ಫೋಟ ಆಗಿರುವಂಥದ್ದು. ಸರಿಯಾದ ರೀತಿಯಲ್ಲಿ ಸಿಲಿಂಡರ್ನ ಆಫ್ ಮಾಡದೇ ಇದ್ರೆ, ಮುನ್ನೆಚ್ಚರಿಕಾ ಕ್ರಮ ವಹಿಸದೇ ಇದ್ರೆ ಈ ರೀತಿಯ ಅನಾಹುತಗಳು ಆಗ್ತಾ ಇರುತ್ತೆ. ಬೆಳಗಾವಿಯ ಚಂದ್ರಕಾಂತ್ ನಾಯ್ಕ ಎಂಬುವರ ಮನೆಯಲ್ಲಿ ನಡೆದಿರುವಂಥದ್ದು. ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮಂಗಸೂಳಿ ಎನ್ನುವಂಥ ಊರಲ್ಲಿ ಆ ಒಂದು ಘಟನೆ ನಡೆದಿರುವಂಥದ್ದು. ಸುಟ್ಟು ಆಗಿರುವಂಥ ಒಂದು ಪರಿಣಾಮಕ್ಕೆ ಏನೂ ಉಳಿದಿಲ್ಲ ಅವರಿಗೆ. ಹೊಸದಾಗಿ ಅವರು ಬದುಕು ಕಟ್ಕೊಳ್ಬೇಕು, ಆ ರೀತಿಯಾದಂಥ ಪರಿಸ್ಥಿತಿ ಎದುರಾಗಿದೆ. ಇನ್ನು ಘಟನಾ ಸ್ಥಳಕ್ಕೆ ಅಧಿಕಾರಿಗಳು ಭೇಟಿ ಮಾಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ.